ಮಾತೆ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 28ನೆಯ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ಮಾತೆಯ ಆಳು ನಾನು. ಶ್ರೀಲಂಕಾ ದೇಶದ ಮೊದಲ ಸಂತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದು ಸಂತ ಜೋಸೆಫ್ ವಾಜ್ರವರು. ಮೂಲತಃ ಭಾರತ ದೇಶದ ಗೋವಾ ರಾಜ್ಯದವರು ಈ ಸಂತ ಜೋಸೆಫ್ ವಾಜ್ರವರು. ಅವರು ತಮ್ಮ ಎಳೆ ವಯಸ್ಸಿನಲ್ಲಿ ಮಾತೆಯ ಭಕ್ತರಾಗಿದ್ದರು. ಹಲವಾರು ಗಂಟೆಗಳವರೆಗೆ ಅವರು ಮಾತೆಯ ಸ್ವರೂಪದ ಮುಂದೆ ಜಪಸರವನ್ನು ಪ್ರಾರ್ಥಿಸುತ್ತಿದ್ದರು. ಸ್ಥಳೀಯ ದೇವಾಲಯದಲ್ಲಿ ಅವರು ಯಾವಾಗಲೂ ಇರುತ್ತಿದ್ದರು. ಮಾತೆಯ ಪ್ರೀತಿಯಲ್ಲಿ ಅವರು ಬೆಳೆದವರು. ಹೀಗೊಂದು ದಿನ ಮುಂಜಾನೆ ಅವರು ದೇವಾಲಯಕ್ಕೆ ಹೋಗಬೇಕು, ಜಪಸರ ಪ್ರಾರ್ಥಿಸಬೇಕು ಎಂದುಕೊಂಡಿದ್ದರು. ಆದರೆ ಅಷ್ಟು ಮುಂಜಾನೆ ಯಾರೂ ಕೂಡ ದೇವಾಲಯದ ಬಾಗಿಲನ್ನು ತೆರೆಯುವುದಿಲ್ಲವಲ್ಲ. ಆದರೂ ಮಾತೆಗೆ ತನ್ನ ಭಕ್ತಿಯನ್ನು ಸಮರ್ಪಿಸಿಕೊಳ್ಳುವುದಕ್ಕಾಗಿ ದೇವಾಲಯಕ್ಕೆ ಹೊರಟರು. ಅದ್ಭುತವೆಂಬಂತೆ ಅವರು ಹೋಗುವ ಸಮಯಕ್ಕೆ ಸರಿಯಾಗಿ ದೇವಾಲಯದ ಬಾಗಿಲು ತೆರೆಯಲ್ಪಡುತ್ತದೆ. ಮಾತೆ ಮರಿಯಳನ್ನು ಹೊಗಳುತ್ತಾ ಜಪಸರವನ್ನು ಅವರು ಪ್ರಾರ್ಥಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಸಂತ ಜೋಸೆಫ್ ವಾಜ್ರವರು ಧರ್ಮ ಪ್ರಚಾರಕರಾಗಿ ಶ್ರೀಲಂಕಾ ದೇಶಕ್ಕೆ ಹೋದಾಗ ಎಷ್ಟೋ ಗಂಡಾಂತರಗಳಿಂದ, ಕಷ್ಟಗಳಿಂದ ಮಾತೆ ಮರಿಯಮ್ಮ ಅವರನ್ನು ರಕ್ಷಿಸಿದರು. ಮಾತೆ ಮರಿಯಳ ಆಳು ನಾನು ಎಂದು ತನ್ನನ್ನೇ ಮಾತೆ ಮರಿಯಳಿಗೆ ಅವರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರು. ಮಾತೆ ಮರಿಯಳ ಅಪೋತ್ಸಲ ಸಂತ ಜೋಸೆಫ್ ವಾಸ್ ಎಂದು ಶ್ರೀಲಂಕಾದ ಧರ್ಮಸಭೆ ಅವರನ್ನು ಹೊಗಳುತ್ತದೆ. ಬನ್ನಿ, ನಾವು ಕೂಡ ಸಂತ ಜೋಸೆಫ್ ವಾಜ್ರವರಂತೆ ನಮ್ಮನ್ನೇ ಮಾತೆ ಮರಿಯಳಿಗೆ ಸಮರ್ಪಿಸಿಕೊಳ್ಳೋಣ. ತಾಯಿಯ ಆಶ್ರಯದಲ್ಲಿ ಸದಾಕಾಲ ಬೆಳೆಯೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ ಯಾವಾಗಲೂ ಈಗಲೂ